ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಅರಿವು. ತುಂಬ ದಿನಗಳಾದಮೇಲೆ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ತುಂಬಾ ಸುಸ್ತು, ಹಾಗೆಯೇ ಆ್ಯಕ್ಟಿವ್ ಆಗಿರೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆದ್ದರಿಂದ ಸ್ವಲ್ಪ ದಿನ ರೆಸ್ಟ್ ಮಾಡಿ ಫೈನಲಿ ಇವತ್ತು ಫೀಲಿಂಗ್ ಬೆಟರ್ ಅಂತ ಅನಿಸ್ತಾ ಇದೆ. ಸೊ ಆದ್ದರಿಂದ ಮೈಸೂರಿಗೆ ಹೋಗಿದ್ದಾಗ, ಅಂದರೆ ಅಮ್ಮ ಮನೆಗೆ ಹೋಗಿದ್ದಾಗ ಶೂಟ್ ಮಾಡಿ ಇಟ್ಕೊಂಡಿರೋವಂಥ ವೀಡಿಯೋಸ್ಗಳನ್ನ ಫೈನಲಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಮನೆ ಮುಂದೆ ರಂಗೋಲಿ ಹಾಕೋದ್ರ ಮುಖಾಂತರ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಬಟ್ ಇವತ್ತು ನನ್ನ ಮಗಳು ರಂಗೋಲಿ ಹಾಕೋದ್ರ ಮುಖಾಂತರ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಮನೆಗೆ ಹೋಗಿದ್ದಾಗ ನನ್ನ ಮಗಳು ರಂಗೋಲಿ ಬಿಡ್ತೀನಿ ಅಂತ ಹೇಳಿದ್ಲು. ಸೊ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು, ಹೇಗೆ ಬಿಡ್ತಾಳೋ ಏನೋ ಅಂತ ಹೇಳಿ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ. ಬಟ್ ಅವಳು ರಂಗೋಲಿ ಎಲ್ಲ ಬಿಟ್ಟಿದ್ದಾದಮೇಲೆ ನನಗಂತೂ ಶಾಕ್ ಆಯಿತು ಅಂತಲೇ ಹೇಳಬಹುದು. ಬಿಕಾಸ್ ಇಷ್ಟು ನೀಟಾಗಿ ಟ್ರೈ ಮಾಡ್ತಾಳೆ ಅಂತ ನಾನು ಗೆಸ್ ಕೂಡ ಮಾಡಿರಲಿಲ್ಲ. ನಾನು ರಂಗೋಲಿ ಬಿಡೋವಾಗೆಲ್ಲ ಕೂತು ನೋಡ್ಕೊಳ್ತಾ ಇದ್ಲು. ಬಟ್ ನೋಡಿ ಇಷ್ಟು ಮಾತ್ರ ಟ್ರೈ ಮಾಡಿರೋದನ್ನ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಒಂದು ಮಾತು ಹೇಳ್ತಾರಲ್ಲ, ಮಕ್ಕಳು ಹೇಳೋದನ್ನ ಕೇಳಲ್ವಂತೆ, ದೊಡ್ಡೋರು ಮಾಡೋದನ್ನ, ಅಂದರೆ ಪೇರೆಂಟ್ಸ್ ಹೇಗೆ ಮಾಡ್ತಾರೋ ಅದನ್ನು ನೋಡಿ ಕಲಿತಾರೆ ಅಂತ ಹೇಳ್ತಾರೆ. ಆ ಮಾತು ನಿಜ ಅಂತಾನೆ ನನ್ಗನ್ನಿಸ್ತು. ಬಿಕಾಸ್ ಇಷ್ಟು ನೀಟಾಗಿ ಟ್ರೈ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವಳು ಎಳೆ ಹಾಕೋದನ್ನಾಗಿರಬಹುದು, ಹಾಗೆಯೇ ನಾನು ರಂಗೋಲಿ ಬಿಡುವಂಥ ಟೈಮಲ್ಲಿ ನಾನು ಫಾಲೋ ಮಾಡುವಂಥ ಕೆಲವೊಂದು ಮೆಥಡ್ಗಳನ್ನ ಅವಳು ಕೂಡ ಅಲ್ಲಿ ಟ್ರೈ ಮಾಡ್ತಾ ಇದ್ಲು. ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ಗೆ ಬೆಸ್ಟ್ ಟ್ರೈ ಮಾಡಿದಾಳೆ ಅಂತಲೇ ನನಗನ್ನಿಸ್ತು. ಸೊ ನೋಡಿ, ಫೈನಲ್ಲು ಈ ರೀತಿ ಬಂದಿದೆ. ಅವಳು ಎಷ್ಟೇ ಹೇಗೆ ಬರ್ದಿರ್ಬೋದು, ಬಟ್ ನನ್ನ ಕಣ್ಣಿಗಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನಾನು ಮನೆಯಲ್ಲಿ ಪ್ರತಿದಿನ 6 o'clockಗೆಲ್ಲ ಎದ್ದು ಕೆಲಸಗಳನ್ನ ಮಾಡ್ಕೊಳ್ತೀನಿ. ಬಟ್ ಅಮ್ಮ ಮನೆಗೆ ಬಂದಾಗ ನನಗೆ ಕಂಪ್ಲೀಟ್ ರೆಸ್ಟ್ ಅಂತಲೇ ಹೇಳಬಹುದು. ಬಿಕಾಸ್ ಅಮ್ಮ ಯಾವಾಗಲೂ ಹೇಳ್ತಾನೆ ಇರ್ತಾರೆ, ಮನೆಯಲ್ಲಿ ಮಾಡೋದು ಇದ್ದೇ ಇರುತ್ತೆ, ಇಲ್ಲ ಅಟ್ಲೀಸ್ಟ್ ಚೆನ್ನಾಗಿ ರೆಸ್ಟ್ ಮಾಡು ಅಂತ. ಸೊ ಆದ್ದರಿಂದ ನಾನು ಆರಾಮಾಗಿ ಎದ್ದೊಳ್ತೀನಿ. ನಾನು ಎದ್ದೊಳ್ಳೋಷ್ಟರಲ್ಲಿ ಅಮ್ಮ ಬಿಸಿಯಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿರ್ತಾರೆ. ಅದೇ ರೀತಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅಮ್ಮ ರೈಸ್ ಬಾತ್ ಹಾಗೆಯೇ ಹೆಸರುಬೇಳೆ ಪಾಯಸನ ಮಾಡಿದ್ರು. ನಾನು ಎದ್ಮೇಲೆ ಫ್ರೆಶಪ್ ಆಗಿ ಡೈಲಿ ಥೈರಾಯ್ಡ್ ಟ್ಯಾಬ್ಲೆಟ್ನ ತೊಗೊಳ್ತೀನಿ. ಅದು ತೊಗೊಂಡು 1/2 hour ಆದಮೇಲೆ ಬ್ರೇಕ್ಫಾಸ್ಟ್ನ ಮಾಡಬೇಕು. ಸೊ ನಾನು ಎದ್ದು ಎಲ್ಲ ರೆಡಿ ಆಗೋಷ್ಟರಲ್ಲಿ ಲೇಟ್ ಆಗಿದ್ದರಿಂದ ಫಸ್ಟ್ ಎಲ್ಲರಿಗೂ ಬಡಿಸಿ ನಂತರ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೆಲವೊಂದು ಪ್ಲಾಂಟ್ಸ್ಗಳನ್ನ ರೀಪಾಟಿಂಗ್ ಮಾಡೋದಿತ್ತು, ಅದನ್ನು ಮಾಡ್ಕೊಳ್ತಾ ಇದ್ದೀವಿ. ಪಾಟ್ ಒಳಗಡೆ ಹಾಕೋದಕ್ಕೆ ಅಂತ ಅಪ್ಪ ವೈಟ್ ಸ್ಟೋನ್ಸ್ಗಳು ಬೇಕಿತ್ತು ಅಂತ ಹೇಳಿದರು. ಸೊ ಆದ್ದರಿಂದ ನಾನು ಹೊರಗಡೆ ಹೋಗಿ ತೊಗೊಳೋದಕ್ಕಿಂತ ಆನ್ಲೈನಲ್ಲೇ ಸರ್ಚ್ ಮಾಡೋಣ ಅಂತ ಹೇಳಿ ಈ ರೀತಿ ಸ್ಟೋನ್ಸ್ಗಳನ್ನ ಆರ್ಡರ್ ಮಾಡಿ ತರಿಸಿದೆ. ನಾನಿಲ್ಲಿ 2.5 kg ಇರುವಂಥ ಪ್ಯಾಕೆಟ್ನ 249 rupeesನ ಪೇ ಮಾಡಿ ತರಿಸಿದ್ದು. ತುಂಬಾ ಚೆನ್ನಾಗಿದೆ. ಮುಂಚೆ ಒಂದು ಆರ್ಡರ್ ಮಾಡಿದ್ದೆ, ಅದು ಇಷ್ಟ ಆಯಿತು ಅಂತ ಹೇಳಿ ಮತ್ತೆ ಇನ್ನೊಂದು ಪ್ಯಾಕೆಟ್ನ ಆರ್ಡರ್ ಮಾಡಿದ್ದೆ. ನಿಮಗಿದು ಕಂಪ್ಲೀಟ್ ಸ್ಮಾಲ್ ಸೈಜ್ ಬೇಕಂದರೆ ಅದೇ ಸಿಗುತ್ತೆ, ಅಥವಾ ಬಿಗ್ ಸೈಜ್ ಬೇಕಂದ್ರೂ ಸಪ್ರೇಟಾಗಿ ಸಿಗುತ್ತೆ. ಬಟ್ ನಾನು ಎರಡೂ ಇರುವಂಥ ಮಿಕ್ಸ್ ಇರುವಂಥ ಪ್ಯಾಕೆಟ್ನ ನಾನು ಆರ್ಡರ್ ಮಾಡಿದ್ದೆ. ಅಪ್ಪ ಈ ರೀತಿ ಸ್ಟೋನ್ಸ್ಗಳನ್ನ ಪಾಟ್ ಒಳಗಡೆ ಹಾಕೋದಕ್ಕೆ ಅಂತ ತರಿಸಿದ್ದು. ಈ ರೀತಿ ಪಾಟ್ ಒಳಗಡೆ ಸ್ಟೋನ್ಸ್ಗಳನ್ನ ಹಾಕಿ ಇಡೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಂದರೆ ಇಂಡೋರ್ ಪ್ಲಾಂಟ್ಸ್ಗಳನ್ನ ಇಡ್ತೀವಲ್ಲ, ಆ ಟೈಮಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ನಾವು ವಾಟರ್ನ ಹಾಕಿದಾಗ ಮಣ್ಣು ಆಚೆ ಎಗ್ರುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗೆಯೇ ಈ ರೀತಿ ಸ್ಟೋನ್ಸ್ ಹಾಕಿ ಇಡೋದ್ರಿಂದ ಮಣ್ಣೊಳಗಡೆ ಯಾವಾಗಲೂ ತೇವಾಂಶ ಇರುತ್ತೆ ಅಂತ ಹೇಳಿ ಅಪ್ಪ ಈ ರೀತಿ ಸ್ಟೋನ್ಸ್ಗಳನ್ನ ಆರ್ಡರ್ ಮಾಡೋದಕ್ಕೆ ಹೇಳಿದರು. ಮುಂಚೆ ಈ ರೀತಿ ಪಾಟ್ ಒಳಗಡೆಗೆ ಜಲ್ಲಿ ಕಲ್ಲುಗಳು ಬರುತ್ತಲ್ಲ, ಅದನ್ನು ಹಾಕಿಟ್ಟಿದ್ವಿ. ಬಟ್ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಸ್ವಲ್ಪ ಡಲ್ಲಾಗಿ ಅನಿಸ್ತಾ ಇತ್ತು. ಸೊ ಆದ್ದರಿಂದ ಅಪ್ಪ ವೈಟ್ ಸ್ಟೋನ್ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ರು. ಫೈನಲಿ ಇವತ್ತು ಅದನ್ನೆಲ್ಲ ಪಾಟ್ ಒಳಗಡೆ ಫಿಲ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಪ್ರತಿ ಸಾರಿ ಮೈಸೂರಿಗೆ ಬರುವಂಥ ಟೈಮಲ್ಲಿ ಏನಾದರೂ ವಸ್ತುಗಳನ್ನ ತೊಗೊಂಡು ಬಂದೇ ಬರ್ತೀವಿ. ಲೈಕ್ ನಾನೇನಾದರೂ ಆನ್ಲೈನಲ್ಲಿ ಆರ್ಡರ್ ಮಾಡಿರ್ತೀನಿ ಅಥವಾ ಹೊರಗಡೆಯಿಂದ ಏನಾದರೂ ತೊಗೊಂಡು ಬಂದಿರ್ತೀನಲ್ಲ, ಅದನ್ನು ವೀಡಿಯೋನಲ್ಲಿ ತೋರಿಸಿದಾಗ ಅಪ್ಪಂಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ, ಅಮ್ಮನಿಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ತೊಗೊಂಡು ಬರೋದಕ್ಕೆ ಅಂತ ಹೇಳಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮನೆಗೇನಾದರೂ ವಸ್ತುಗಳು ಬೇಕು ಅಂತ ಹೇಳಿದ್ರು ಕೂಡ ಫೋನ್ ಮಾಡಿ ಹೇಳ್ತಾರೆ. ಸೊ ನಾವು ಬೆಂಗಳೂರಿಂದನೇ ಬರ್ತಾ ತೊಗೊಂಡು ಬಂದುಬಿಡ್ತೀವಿ. ಬಿಕಾಸ್ ಮೈಸೂರಲ್ಲಿ ಅಂತಂದರೆ ಅಪ್ಪ ಒಬ್ಬರೇ ಹೋಗಿ ತೊಗೊಂಡು ಬರೋದಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ ಅಂತ ಹೇಳಿ ಏನೇ ಬೇಕಂತ ಹೇಳಿದ್ರು ಅಪ್ಪ ಫೋನ್ ಮಾಡಿ ಹೇಳ್ಬಿಡ್ತಾರೆ, ನಾವು ಬೆಂಗಳೂರಿಂದ ಬರ್ತಾನೆ ತೊಗೊಂಡು ಬಂದುಬಿಡ್ತೀವಿ. ಅದೇ ರೀತಿ ಈ ಸರಿ ಮನೆಗೆ ಕೆಲವೊಂದು ಸೆರಾಮಿಕ್ ಪಾಟ್ಸ್ ಹಾಗೆಯೇ ಪಾಟ್ ಸ್ಟ್ಯಾಂಡ್ಗಳನ್ನ ತೊಗೊಂಡು ಬಂದಿದ್ವಿ. ಸೊ ಆದ್ದರಿಂದ ಅಪ್ಪ ಪ್ಲಾಂಟ್ಸ್ಗಳನ್ನೆಲ್ಲ ರೀಪಾಟಿಂಗ್ನ ಮಾಡ್ತಾ ಇದ್ದಾರೆ. ತಂದಿರುವಂಥ ಸೆರಾಮಿಕ್ ಪಾಟ್ ಒಳಗಡೆ ಡೈರೆಕ್ಟಾಗಿ ಪ್ಲಾಂಟ್ನ ಹಾಕೋದಕ್ಕಿಂತ ನರ್ಸರಿನಲ್ಲಿ ಬ್ಲ್ಯಾಕ್ ಪಾಟ್ಗಳು ಬರುತ್ತಲ್ಲ, ಅದರೊಳಗಡೆ ಪ್ಲಾಂಟ್ನ ಹಾಕಿ ನಂತರ ಅದನ್ನು ಒಳಗಡೆ ಇಟ್ಟು ಈಗ ವೈಟ್ ಸ್ಟೋನ್ಸ್ಗಳನ್ನ ಹಾಕ್ತಾ ಇದ್ದಾರೆ.
ಪ್ಲಾಂಟ್ಸ್ ಎಲ್ಲ ರೀಪೋರ್ಟಿಂಗ್ ಮಾಡಿದ್ದಾದಮೇಲೆ ಈಗ ನಾನು ಮನೆಯೊಳಗಡೆ ಅದನ್ನು ಎಲ್ಲೆಲ್ಲಿ ಸೆಟ್ ಮಾಡಬೇಕು ಮಾಡ್ಕೊಳ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಮನೆನ ಯಾವಾಗಲೂ ಆರ್ಗನೈಸ್ಡ್ ಆಗಿ ಇಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಆದ್ದರಿಂದ ಹೊಸದಾಗಿ ತಂದಿರುವಂಥ ಪಾಟ್ಸ್ಗಳನ್ನ ಮನೆಯ ಯಾವ ಪ್ಲೇಸಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೋ ಅದನ್ನು ನೋಡಿಕೊಂಡು ಎಲ್ಲ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಈ ಸರಿ ಅಮ್ಮ ಮನೆಗೆ ಕೆಲವೊಂದು ಸೆರಾಮಿಕ್ ಪಾಟ್ಸ್ ಹಾಗೆಯೇ ಈ ರೀತಿ ಪ್ಲಾಸ್ಟಿಕ್ ಪಾಟ್ ಸ್ಟ್ಯಾಂಡ್ನ ತೊಗೊಂಡು ಬಂದಿದ್ದೀನಿ. ಇದೊಂದು ಯೂಸ್ಫುಲ್ ಪಾಟ್ ಸ್ಟ್ಯಾಂಡ್ ಅಂತಲೇ ಹೇಳಬಹುದು. ಬಿಕಾಸ್ ಇದು ಪಾಟ್ಗಳನ್ನ ಇಡೋದಕ್ಕಷ್ಟೇ ಅಲ್ಲ, ಡಾಗ್ಸ್ಗೆ ಫುಡ್ ಹಾಕೋದಕ್ಕಾಗಿರಬಹುದು, ಅಥವಾ ನೀರಿನ ಮಡಿಕೆ ಇಡೋದಕ್ಕಾಗಿರಬಹುದು, ಅಥವಾ ಬರ್ಡ್ಸ್ಗೆ ಫುಡ್ ಹಾಕೋದಕ್ಕೆ, ಈ ರೀತಿ ಮಲ್ಟಿಪರ್ಪಸ್ ಆಗಿ ನೀವು ಈ ಸ್ಟ್ಯಾಂಡ್ನ ಯೂಸ್ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ಈ ಸ್ಟ್ಯಾಂಡ್ ಒಳಗಡೆಗೆ 3 ಸ್ಟೆಪ್ಸ್ಗಳು ಬರುತ್ತೆ. ಅಂದರೆ ನೀವು ಸ್ಮಾಲ್ ಪಾಟಿಂದ ಹಿಡಿದು ಅದಕ್ಕಿಂತ ಸ್ವಲ್ಪ ನೆಕ್ ಸೈಜಲ್ಲಿರುವಂಥ 3 ಪಾಟ್ಸ್ಗಳನ್ನ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಬಹುದು. ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ನೀವು 3 ಡಿಫ್ರೆಂಟ್ ಸೈಜ್ ಪಾಟ್ಸ್ಗಳನ್ನ ನೀಟಾಗಿ ಒಳಗಡೆ ಫಿಕ್ಸ್ ಆಗೋ ರೀತಿ ಇಟ್ಕೊಳ್ಬಹುದು. ನಾನು ಇದನ್ನ ಡಿಮಾರ್ಟ್ ಇಂದ ತೊಗೊಂಡು ಬಂದೆ. ಒಂದು ಪೀಸ್ಗೆ 49 ರುಪೀಸ್ ಏನೋ ಪೇ ಮಾಡಿದೆ. ತುಂಬಾ ಯೂಸ್ಫುಲ್ ಪಾಟ್ ಸ್ಟ್ಯಾಂಡ್ ಅಂತಾನೆ ಹೇಳ್ಬಹುದು. ಬಿಕಾಸ್ ಮುಂಚೆ ನಾನು ಡಿಮಾರ್ಟ್ ಇಂದನೇ 99 ರುಪೀಸ್ನ ಪೇ ಮಾಡಿ ಒಂದು ಮೆಟಲ್ ಪಾಟ್ ಸ್ಟ್ಯಾಂಡ್ಗಳನ್ನ ತೊಗೊಂಡು ಬಂದಿದ್ದೆ. ಬಟ್ ಅದು ನೀರು ಬಿದ್ದಂಗೆ ತುಕ್ಕಿಡಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಆದ್ದರಿಂದ ಈ ಸರಿ ಪ್ಲಾಸ್ಟಿಕ್ ಮೆಟೀರಿಯಲಲ್ಲಿ ಜಸ್ಟ್ 49 ರುಪೀಸ್ನ ಪೇ ಮಾಡಿ ಈ ರೀತಿ ಪಾಟ್ ಸ್ಟ್ಯಾಂಡ್ಗಳನ್ನ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು ಮನೆ ಒಳಗಡೆ ಪ್ಲಾಂಟ್ಸ್ಗಳನ್ನ ಇಡೋದಕ್ಕೆ ಅಂತ ಹೇಳಿ ನಾನು ಈ ರೀತಿ ಫೋಲ್ಡೆಬಲ್ ವುಡನ್ ಸ್ಟೂಲ್ನ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿ ತರಿಸಿದ್ದೆ. ಇದಕ್ಕೆ ನಾನು 380 ರುಪೀಸ್ ಏನೋ ಪೇ ಮಾಡಿದೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಮನೆಯೊಳಗಡೆ ಏನಾದರೂ ನೀವು ಚಿಕ್ಕ ಚಿಕ್ಕ ಪಾಟ್ಗಳನ್ನ ಇಡೋದಾಯಿತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಫ್ಲೋರ್ ಮೇಲೆ ಇಡೋದಕ್ಕಿಂತ ಈ ರೀತಿ ಸ್ಟೂಲ್ ಮೇಲೆ ಇಡೋದ್ರಿಂದ ಲುಕ್ಕು ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದರಲ್ಲೂ ಈ ರೀತಿ ಏನಾದರೂ ಸೋಫಾ ಪಕ್ಕದಲ್ಲಿ, ಟೇಬಲ್ ಪಕ್ಕದಲ್ಲಿ ಸ್ಮಾಲ್ ಪ್ಲಾಂಟ್ಸ್ಗಳನ್ನ ಡೈರೆಕ್ಟಾಗಿ ಫ್ಲೋರ್ ಮೇಲೆ ಇಡೋದಕ್ಕಿಂತ ಈ ರೀತಿ ಸ್ಟೂಲ್ ಹಾಕಿ ಅದ್ರ ಮೇಲೆ ಪ್ಲಾಂಟ್ಸ್ಗಳನ್ನ ಇಡೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಲುಕ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಈ ರೀತಿ ಸ್ಟೂಲ್ಗಳನ್ನ ಆರ್ಡರ್ ಮಾಡಿ ತರಿಸಿದ್ದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ರೀಸೆಂಟಾಗಿ ನಮ್ಮ ಮನೆಗೆ ಅಂತ ಹೇಳಿ ಒಂದು ಗಣಿಗ್ಲೆ ಹೂವಿನ ಗಿಡನ ತೊಗೊಂಡು ಬಂದಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಗಣಿಗ್ಲೆ ಹೂವು ಗಿಡನ ನಾನು ಸರ್ಜಾಪುರ ರೋಡಿನಲ್ಲಿರುವಂಥ ನರ್ಸರಿಯಿಂದನೇ ಅಮ್ಮ ಮನೆಗೆ ತೊಗೊಂಡು ಬಂದಿದ್ದು. ನಾನು ತಂದಾಗ ಜಸ್ಟ್ ಒಂದು ಸಿಂಗಲ್ ಲೈನ್ ಇತ್ತಷ್ಟೇ ಪ್ಲ್ಯಾಂಟು. ಬಟ್ ದಿನ ಕಳೆದಾಗೆ ನೀವು ನೋಡ್ತಾ ಇರಬಹುದು 3 ಬ್ರಾಂಚ್ಗಳಾಗಿ ಕವಲೊಡೆದಿದೆ. ತುಂಬಾ ಚೆನ್ನಾಗಿ ಗ್ರೋ ಆಗ್ತದೆ. ಆ್ಯಂಡ್ ಹೂವು ಬಿಡುತ್ತಾನೆ ಇರುತ್ತೆ. ಇವಾಗ ಮೊಗ್ಗಿದೆ ಅಲ್ವಾ, ಇದು ಅರಳಿದಾದ್ಮೇಲೆ ಅದು ಬಾಡೋಗ್ತಿದ್ದಂಗೆ ಮತ್ತೆ ಇನ್ನೊಂದು ಸೆಟ್ ಆಫ್ ಫ್ಲವರು ಅರಳೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ಅನಿಸಿ ನಾನು ಕೂಡ ಮನೆಗೆ ಒಂದು ತೊಗೊಂಡು ಬಂದಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನು ಇದಕ್ಕೆ ಜಸ್ಟ್ 50 ರುಪೀಸ್ನ ಪೇ ಮಾಡಿದ್ದು. ಬಟ್ ಪ್ಲಾಂಟ್ ಮಾತ್ರ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೈಸ್ ಐಟಮ್ನ ತಿಂದಿದ್ದರಿಂದ ಮಧ್ಯಾಹ್ನ ಲಂಚ್ಗೆ ಸಿಂಪಲಾಗಿ ಏನಾದರೂ ರೆಸಿಪಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವೀಟ್ ಕಾರ್ನ್ ಸಲಾಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳಬಹುದು. ಫಸ್ಟು ನಾನು ಸ್ವೀಟ್ ಕಾರ್ನ್ನ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಈಗ ಸ್ವಲ್ಪ ಪೆಪ್ಪರ್ ಹಾಗೆಯೇ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆಯೇ ಮಿಕ್ಸ್ಡ್ ಹರ್ಬ್ಸ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಬಟ್ ನಾನಿಲ್ಲಿ ಇವತ್ತು ಜಸ್ಟ್ ಪೆಪ್ಪರ್ ಪೌಡರ್ ಹಾಗೆ ಸಾಲ್ಟ್ನ ಹಾಕ್ಕೊಂಡು ಅದರ ಜೊತೆಗೆ ಚೀಸ್ ಸ್ಲೈಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಚೀಸ್ದು ಕ್ಯೂಬ್ಸ್ ಬರುತ್ತಲ್ಲ, ಅದನ್ನು ಗ್ರೇಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬಟ್ ಮನೆಯಲ್ಲಿ ಚೀಸ್ ಸ್ಲೈಸ್ ಇದ್ದಿದ್ದರಿಂದ ನಾನು ಇದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಚೀಸ್ನ ಸ್ವೀಟ್ ಕಾರ್ನ್ ಬಿಸಿ ಇದ್ದಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಚೀಸ್ ನೀಟಾಗಿ ಮೆಲ್ಟ್ ಆಗೋದಿಲ್ಲ. ಸೊ ಆದ್ದರಿಂದ ಬಿಸಿ ಇದ್ದಾಗಲೇ ನಾನು ಚೀಸ್ ಸ್ಲೈಸ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಟೈಮ್ ಏನಾದರೂ ಹೆವಿ ಫುಡ್ನ ತೊಗೊಂಡಿದ್ದಾಗ ನೆಕ್ಸ್ಟ್ ಮೀಲ್ಗೆ ಅಷ್ಟು ಹಸಿವಿರೋದಿಲ್ಲ. ಹಂಗಂತ ಫುಡ್ನ ಸ್ಕಿಪ್ ಮಾಡಿದ್ರು ಕೂಡ ಗ್ಯಾಸ್ಟ್ರಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಈ ರೀತಿ ಸಿಂಪಲ್ ರೆಸಿಪಿಗಳನ್ನ ಮಾಡಿಕೊಂಡು ತಿಂತೀನಿ. ನಾನು ತುಂಬ ದಿನಗಳಿಂದ ಈ ಒಂದು ಚೇರ್ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ. ಸೊ ಫೈನಲಿ ಇವತ್ತಿನ ವ್ಲಾಗಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅಪ್ಪ ಮನೆಗೊಂದು ರಾಕಿಂಗ್ ಚೇರ್ ಬೇಕು ಅಂತ ಹೇಳಿದಾಗ ನಾನು ಸುಮಾರು ಆನ್ಲೈನ್ ಆ್ಯಪ್ಗಳಲ್ಲಿ ರಾಕಿಂಗ್ ಚೇರ್ನ ನೋಡ್ತಾನೆ ಇದ್ದೆ. ಬಟ್ ಯಾವುದನ್ನು ತೊಗೊಳ್ಳೋದು ಅಂತ ನನಗೆ ತುಂಬಾ ಕನ್ಫ್ಯೂಷನ್ ಇತ್ತು ಅಂತಲೇ ಹೇಳಬಹುದು. ಫೈನಲಿ ಈ ಒಂದು ಮಲ್ಟಿಪರ್ಪಸ್ ರಾಕಿಂಗ್ ಚೇರ್ನ ಆರ್ಡರ್ ಮಾಡಿ ತರಿಸಿದ್ದೆ. ಈ ರಾಕಿಂಗ್ ಚೇರಲ್ಲಿ ಸುಮಾರು ಸೆಟ್ಟಿಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ನೀವೇ ನೋಡಿದ ಹಾಗೆ ಕೆಳಗಡೆ ಒಂದು ಸ್ಟ್ಯಾಂಡ್ ಇತ್ತು, ಹಾಗೆ ಮೇಲ್ಗಡೆ ಪೋರ್ಷನ್ಗೂ ಕೂಡ ಸ್ಟ್ಯಾಂಡ್ ಇದೆ. ಕೆಳಗಡೆ ಕೊಟ್ಟಿರುವಂಥ ಈ ಒಂದು ಸ್ಟ್ಯಾಂಡಲ್ಲಿ ಚೇರ್ ಮೇಲೆ ಕೂತು ಸುಮ್ಮನೆ ಕಾಲನ್ನ ಇಟ್ಕೊಂಡು ಕೂರೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಾಲನ್ನ ಈ ರೀತಿ ನಾವು ಮಸಾಜ್ ಕೂಡ ಮಾಡ್ಕೊಳ್ಬಹುದು. ಅದಾದ ನಂತರ ಮೇಲ್ಗಡೆ ಪೋರ್ಷನಲ್ಲಿ ನಿಮಗೆ ಹೆಡ್ ರೆಸ್ಟ್ಗೂ ಕೂಡ ಒಂದು ಪೋರ್ಷನ್ನ ಕೊಟ್ಟಿದ್ದಾರೆ. ಹಾಗೆಯೇ ಈ ಒಂದು ರಾಕಿಂಗ್ ಚೇರ್ನ ಬಾಡಿ ಪೋರ್ಷನ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳಬಹುದು. ಬಿಕಾಸ್
ಬೇರೆ ಚೇರ್ಗಳಲ್ಲಿ ಈ ರೀತಿ ಬ್ಯಾಕ್ ಸೈಡು ಫುಲ್ ಸ್ಟಿಫ್ ಆಗಿರುತ್ತೆ. ಬಟ್ ಈ ರಾಕಿಂಗ್ ಚೇರ್ ಅಲ್ಲಿ ಬ್ಯಾಕ್ ಪೋರ್ಷನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಬಟ್ ಈ ರೀತಿ ಇದ್ರೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಅಂಡ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಕುತ್ಕೊಳ್ಳೋದಿಕ್ಕೆ. ಅದಾದ ನಂತರ ಈ ಚೇರ್ ನ ಸೈಡ್ ಪೋರ್ಷನ್ಗೆ ನಿಮಗೆ 5 ಡಿಫ್ರೆಂಟ್ ಸೆಟ್ಟಿಂಗ್ಸ್ ಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ 5 ಲೆವೆಲ್ಸ್ ಗಳಿದೆ. ಒಂದೊಂದು ಲೆವೆಲ್ಗೂ ಕೂಡ ಚೇರು ಸ್ವಲ್ಪ ಸ್ವಲ್ಪ ಬ್ಯಾಕ್ ಸೈಡ್ ಬೆಂಡ್ ಆಗುತ್ತೆ ಅಂತಾನೆ ಹೇಳ್ಬಹುದು. ನಾನಿವಾಗ ಫಸ್ಟ್ ಲೆವೆಲ್ ಅಲ್ಲಿ ಸೆಟ್ ಮಾಡಿರೋದ್ರಿಂದ ಚೇರು ಮಾಮೂಲಿ ಹೇಗಿರುತ್ತೋ ಸ್ಟಿಫ್ ಆಗಿ ಆ ರೀತಿ ಇದೆ. ನಾನು ಮತ್ತೆ ಸೆಕೆಂಡ್ಗೆ ಏನಾದರೂ ಹಾಕಿದೆ ಅಂತ ಹೇಳಿದ್ರೆ ಚೇರು ಕೆಳಗಡೆ ಸ್ವಲ್ಪ ಬೆಂಡ್ ಆಗುತ್ತೆ, ಅಂದ್ರೆ ಬ್ಯಾಕ್ ಸೈಡ್ಗೆ ಸ್ವಲ್ಪ ಬೆಂಡ್ ಆಗುತ್ತೆ. ಅದೇ ರೀತಿ ಥರ್ಡ್ ಫೋರ್ತ್ ಆ ರೀತಿ ಸ್ವಲ್ಪ ಸ್ವಲ್ಪನೇ ಅದು ಬ್ಯಾಕ್ ಸೈಡ್ ಬೆಂಡ್ ಆಗ್ತಾ ಹೋಗುತ್ತೆ. ನಿಮ್ಗೆ ಯಾವ ಲೆವೆಲ್ಗೆ ಚೇರ್ನ ಬೆಂಡ್ ಮಾಡ್ಕೊಳ್ಬೇಕು ಅಷ್ಟು ಲೆವೆಲ್ಗೆ ಬೆಂಡ್ ಮಾಡಿಕೊಂಡು ನಂತರ ಈ ರಾಕಿಂಗ್ ಚೇರ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ತುಂಬಾನೇ ಕಂಫರ್ಟೇಬಲ್ ಆಗಿದೆ ಅಂಡ್ ತುಂಬಾನೇ ರೀಸನಬಲ್ ಪ್ರೈಸ್ಗೆ ನನಗೆ ಈ ಚೇರು ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಟೋಟಲ್ ಆಗಿ ಹೇಳೋದಾಯ್ತು ಅಂತ ಹೇಳಿದ್ರೆ ಒಂದು ಮಲ್ಟಿಪರ್ಪಸ್ ರಾಕಿಂಗ್ ಚೇರ್ ಅಂತಾನೆ ಹೇಳ್ತೀನಿ. ನೋಡಿ, ಈ ರಾಕಿಂಗ್ ಚೇರ್ನ ಸೈಡಲ್ಲಿ ಲಾಸ್ಟ್ ಲೆವೆಲ್ಗೆ ಸೆಟ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಲೆವೆಲ್ ಅಂದರೆ ಒಂದು ಆಲ್ಮೋಸ್ಟ್ ಒಂದು 75% ಇದು ಬೆಂಡ್ ಆಗುತ್ತೆ. ಲಾಸ್ಟ್ ಲೆವೆಲ್ ಅಂತ ಹೇಳಿದ್ರೆ ಈ ಒಂದು ಪೊಸಿಷನಲ್ಲಿ ನೀವು ಮಲ್ಕೊಂಡು ಚೇರ್ ಮೇಲೆ ರೆಸ್ಟ್ ಮಾಡ್ಕೊಳ್ಬಹುದು. ಜಸ್ಟ್ ಹಾಗೆ ಚೇರ್ ಮೇಲೆ ಕೂತು ರೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಲೆಗ್ ಪೋರ್ಷನ್ ಅಲ್ಲೆಲ್ಲ ಪೇನ್ ಬರುತ್ತೆ. ಸೊ ಆದ್ರಿಂದ ಚೇರು ಫ್ರಂಟ್ ಸೈಡ್ಗೆ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಮುಂದ್ಗಡೆ ಎಳ್ಕೊಂಡು ಈ ರೀತಿ ಲೆಗ್ಗೂ ಕೂಡ ಸಪೋರ್ಟ್ ಇರೋ ರೀತಿ ನೀವು ಚೇರ್ ಮೇಲೆ ರೆಸ್ಟ್ ಮಾಡ್ಕೊಳ್ಬಹುದು. ಫುಲ್ ಲೆಗ್ಗೆ ರೆಸ್ಟ್ ಬೇಡ ಅನ್ನೋದಾಯ್ತು ಅಂದ್ರೆ ಜಸ್ಟ್ ಪಾದನ ಇಟ್ಕೊಳ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಕೆಳಗಡೆ ಒಂದು ಆಪ್ಷನ್ ಇದೆ. ಅದನ್ನ ಹೇಳ್ಕೊಂಡು ಜಸ್ಟ್ ಪಾದಕ್ಕೆ ರೆಸ್ಟ್ ಸಿಗೋ ರೀತಿ ಕೂಡ ನೀವು ಇಟ್ಕೊಂಡು ರಾಕಿಂಗ್ ಚೇರ್ ಮೇಲೆ ರೆಸ್ಟ್ ಮಾಡ್ಕೊಳ್ಬಹುದು. ಈ ಒಂದು ರಾಕಿಂಗ್ ಚೇರ್ನ ನಾನು ಅಮೆಝಾನ್ ಆ್ಯಪಲ್ಲಿ ನೋಡಿದಾಗ ಆಪ್ಷನ್ಸ್ಗಳು ಜಾಸ್ತಿ ಇರೋದ್ರಿಂದ ನೋಡೋಣ ಹೇಗಿರುತ್ತೋ ನೋಡೋಣ ಅಂದ್ಬಿಟ್ಟು ತರಿಸಿದೆ. ಬಟ್ ಮನೆಗೆ ಬಂದ ಮೇಲೆ ಅದನ್ನು ಯೂಸ್ ಮಾಡಿದ್ದಾದಮೇಲೆ ನನಗಂತೂ ಈ ರಾಕಿಂಗ್ ಚೇರ್ ತುಂಬಾ ಇಷ್ಟ ಆಯಿತು. ಒಂದು ಮಲ್ಟಿಪರ್ಪಸ್ ವುಡನ್ ರಾಕಿಂಗ್ ಚೇರ್ ಅಂತಲೇ ಹೇಳಬಹುದು. ಅಷ್ಟೇ ಅಲ್ಲ, ತುಂಬ ರೀಸನಬಲ್ ಪ್ರೈಸ್ಗೆ ನಾನು ಇದನ್ನು ತೊಗೊಂಡಿದ್ದು. ನಾನು ಇದಕ್ಕೆ 8,999 ರುಪೀಸ್ ಏನೋ ಪೇ ಮಾಡಿದೆ. ಜಸ್ಟ್ 9,000 ರುಪೀಸ್ಗೆ ಇಷ್ಟೆಲ್ಲ ಆಪ್ಷನ್ ಇರುವಂಥ ಒಂದು ರಾಕಿಂಗ್ ಚೇರ್ ಬರುತ್ತೆ ಅಂತ ಹೇಳಿದ್ರೆ ಆರಾಮಾಗಿ ನಾವು ಬೈ ಮಾಡಬಹುದು. ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕಾಗಿರುವಂಥ ಒಂದು ರಾಕಿಂಗ್ ಚೇರ್ ಅಂತಾನೆ ನನ್ಗನಿಸ್ತು. ಅಷ್ಟೇ ಅಲ್ಲ, ಈ ಒಂದು ರಾಕಿಂಗ್ ಚೇರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಅದೇನು ಅಂತ ಹೇಳಿದ್ರೆ ಕೆಲವು ಮನೆಗಳಲ್ಲಿ ಈ ರೀತಿ ಚೇರ್ಸ್ಗಳು ತಗೊಂಡು ಬಂದ್ಬಿಟ್ರೆ ಜಾಗ ಆಕ್ಯುಪೈ ಮಾಡಿಬಿಡುತ್ತೆ ಅನ್ನೋ ಕಾರಣಕ್ಕೆ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಈ ಒಂದು ಚೇರ್ನ ನೀವು ಯೂಸ್ ಮಾಡಾದ್ಮೇಲೆ ಫೋಲ್ಡ್ ಮಾಡಿ ಕೂಡ ಎತ್ತಿಡಬಹುದು. ಸೊ ನೋಡಿ, ಇಷ್ಟೊತ್ತು ಅದು ಓಪನ್ ಮಾಡಿ ಇಟ್ಟಿದ್ವಲ್ಲ, ಈಗ ತುಂಬಾನೇ ಈಸಿಯಾಗಿ, ಅಂದರೆ ಕೆಳಗಡೆ ಒಂದು ಹುಕ್ಕನ್ನ ಕೊಟ್ಟಿರ್ತಾರೆ, ಅದನ್ನ ಹುಕ್ಕನ್ನ ರಿಮೂವ್ ಮಾಡಿಬಿಟ್ರೆ ತುಂಬಾನೇ ಈಸಿಯಾಗಿ ಇದನ್ನ ಫೋಲ್ಡ್ ಮಾಡಿ ಕೂಡ ಎತ್ತಿಟ್ಕೊಳ್ಬಹುದು. ಸೊ ಆದ್ರಿಂದ ತುಂಬಾನೇ ಯೂಸ್ಫುಲ್ ಅಂತ ಅನಿಸಿ ಈ ಒಂದು ರಾಕಿಂಗ್ ಚೇರ್ನ ಆರ್ಡರ್ ಮಾಡಿ ತರಿಸಿದಾದ್ಮೇಲೆ ವರ್ತ್ ಫಾರ್ ಮನಿ ಅಂತಾನೆ ಅನ್ನಿಸ್ತು. ಸೊ ನಿಮ್ಮಲ್ಲಿ ಯಾರಿಗಾದರೂ ರಾಕಿಂಗ್ ಚೇರ್ನ ತಗೊಳ್ಬೇಕು ಅನ್ನೋ ಪ್ಲ್ಯಾನಲ್ಲಿ ಇತ್ತು ಅಂತ ಹೇಳಿದ್ರೆ ಆರಾಮಾಗಿ ಈ ರಾಕಿಂಗ್ ಚೇರ್ನ ನೀವು ಬೈ ಮಾಡಬಹುದು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಆದ್ದರಿಂದ ನಿಮಗೂ ಯೂಸ್ ಆಗಬಹುದು ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಒಂದು ಬ್ಯಾಂಬೂ ವುಡನ್ ರಾಕಿಂಗ್ ಚೇರ್ನ ದೊಡ್ಡವರಷ್ಟೇ ಅಲ್ಲ, ಮಕ್ಕಳು ಕೂಡ ತುಂಬಾ ಈಸಿಯಾಗಿ ಆಪ್ರೇಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಈಗ ಸಂಜೆ 6:30 ಆಗಿದೆ. ಸೊ ಮನೆಯಲ್ಲಿ ಬಾಳೆಕಾಯಿ ಇತ್ತು. ಸೊ ಬಜ್ಜಿ ಮಾಡೋಣ ಅಂತ ಹೇಳಿ ಬಾಳೆಕಾಯಿ ಜೊತೆಗೆ ಅಪ್ಪ ಬಜ್ಜಿ ಮೆಣಸಿನ್ಕಾಯಿ ಕೂಡ ತೊಗೊಂಡು ಬಂದಿದ್ದಾರೆ. ಸೊ ಇವತ್ತಿನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಬಜ್ಜಿನ ಇವತ್ತು ನನ್ನ ತಮ್ಮನೇ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಬಿಕಾಸ್ ಮಾರ್ನಿಂಗಿಂದ ಕುಕ್ಕಿಂಗ್ ಆಗಿರಬಹುದು, ಹಾಗೆಯೇ ಮನೆ ಕ್ಲೀನಿಂಗ್ ಕೆಲಸ ಅದೆಲ್ಲ ಮಾಡಿ ತುಂಬಾ ಟಯರ್ಡ್ ಆಗೋಗಿತ್ತು. ಸೊ ಆದ್ದರಿಂದ ನನಗೆ ಹಾಗೆ ನಮ್ಮ ಅಪ್ಪನಿಗೆ ಇಬ್ಬರಿಗೂ ರೆಸ್ಟ್ ಕೊಡಬೇಕು ಅಂತ ಹೇಳಿ ಅವನೇ ಹಾಲಲ್ಲಿ ಎಲ್ಲ ಸೆಟಪ್ ಮಾಡಿಕೊಂಡು ಬಜ್ಜಿನ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಯೂಶಲಿ ಈ ರೀತಿ ತಮ್ಮಂದಿರು ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡಲ್ಲ. ಸಮ್ಟೈಮ್ಸ್ ಕೆಲವ್ರಿಗೆ ಶೈನೆಸ್ ಇರುತ್ತೆ. ಬಟ್ ನನ್ನ ತಮ್ಮ ಅಂತೂ ಪ್ರತಿಯೊಂದು ಕೆಲಸಲ್ಲೂ ಕೂಡ ನಮಗೆ ಹೆಲ್ಪ್ ಮಾಡ್ತಾನೆ. ಕುಕ್ಕಿಂಗ್ ವಿಷಯ ಬಂದರೂ ಕೂಡ ಅದರಲ್ಲೂ ಕೂಡ ಅವನು ಹೆಲ್ಪ್ ಮಾಡೋದಕ್ಕೆ ಹಿಂದೆ ಸರಿಯೋದಿಲ್ಲ. ಯಾವುದೇ ಕೆಲಸ ಹೇಳಿದ್ರು ಕೂಡ ತುಂಬಾ ಇಷ್ಟಪಟ್ಟು ನಮಗೆ ಹೆಲ್ಪ್ ಮಾಡ್ತಾನೆ. ಅದಂತೂ ನಮಗೆ ತುಂಬಾ ಖುಷಿ ಕೊಡುತ್ತೆ. ಆ್ಯಕ್ಚುಲಿ ನಾವು ಈ ರೀತಿ ಮೈಸೂರಲ್ಲಿ ಅಂದರೆ ಅಮ್ಮ ಮನೆಗೆ ಹೋದಾಗ ಜಾಸ್ತಿ ಟಿ ವಿ ನೋಡೋದಕ್ಕೆ ಇಷ್ಟನೇ ಪಡೋದಿಲ್ಲ. ಎಲ್ಲರೂ ಫ್ರೀ ಟೈಮ್ ಸಿಕ್ಕಿದಾಗ ಆದಷ್ಟು ಕೂತ್ಕೊಂಡು ಮಾತಾಡೋದಕ್ಕೇ ಇಷ್ಟಪಡ್ತೀವಿ. ಸೊ ಈವ್ನಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಏನಾದರೂ ಅಪ್ಪ ಹೊರಗಡೆಯಿಂದ ಸ್ನ್ಯಾಕ್ಸ್ನ ತೊಗೊಂಡು ಬರ್ತಾರೆ. ಇಲ್ಲ ಅಂತಂದರೆ ಅಮ್ಮ ಮನೆಯಲ್ಲೇ ಏನಾದರೂ ಪ್ರಿಪೇರ್ ಮಾಡ್ತಾರೆ. ಅದನ್ನು ತಿನ್ಕೊಂಡು ತುಂಬಾ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳಬಹುದು. ಅದೇ ರೀತಿ ಇವತ್ತು ಕಾಫಿ ಜೊತೆಗೆ ಬಿಸಿ ಬಿಸಿ ಬಜ್ಜಿನ ತಿಂತ ಸುಮಾರು ವಿಷಯಗಳನ್ನ ಮಾತಾಡಿಕೊಂಡು ಕೂತಿದ್ವಿ. ಇದೆಲ್ಲ ಒಂಥರ ಒಂದು ಮೆಮೊರೇಬಲ್ ಮೂಮೆಂಟ್ಸ್ ಅಂತಲೇ ಹೇಳಬಹುದು ನನಗೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.